UNICEF ಮಕ್ಕಳ ರಕ್ಷಣಾ ಯೋಜನೆ ಘಟಕ ಕೊಪ್ಪಳ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಘಟಕ ಕೊಪ್ಪಳ, ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯ ಕೊಪ್ಪಳ ಮತ್ತು ಕಿರಿಕ್ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರ ಸಹಯೋಗದೊಂದಿಗೆ ಕಾನೂನು ನೆರವು ಮತ್ತು ಜಾಗೃತಿಯ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೌರವಾನ್ವಿತ ಹಿರಿಯ ವಕೀಲರಾಗಿರುವಂತಹ ಶ್ರೀ ಶ್ರೀರಾಮ್ ಹುಸೇನ್ ಅವರೇ, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ರಾಘವೇಂದ್ರ ಭಟ್ ಅವರೇ, ಶ್ರೀ ಹರೀಶ್ ಜೋಗಿ ಅವರೇ, ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಬಸವರಾಜ್ ಎಸ್ ಬಿಸಿ ಅವರೇ, ಶ್ರೀ ನರೇಂದ್ರ ಪ್ರಧಾನ ಕಾರ್ಯದರ್ಶಿಯವರೇ, ಶ್ರೀ ರಾಜಶೇಖರ್ ಗಾಂಜಿ ಪ್ರಾಂಶುಪಾಲರೇ, ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಯುವುದು. ಇವೆಲ್ಲ ವಿಶೇಷವಾಗಿ ಶಿಕ್ಷಕರಾದವರು ಆಗಿರ್ಬೋದು ಅಥವಾ ವಕೀಲರಾದವರು ಅತಿ ಅವಶ್ಯವಾಗಿ ಬೇಕಾಗಿರುವಂಥ, ಈಗ ನಮ್ಮಲ್ಲಿರುವಂಥ ಮಕ್ಕಳಿಗಿರುವಂಥ ಹಕ್ಕುಗಳೇನು ಅಂತ ಇದ್ದರೆ ನಾವು ಮಕ್ಕಳ ಬಗ್ಗೆ ವಿಶೇಷವಾಗಿ ಶಿಕ್ಷಕರಾದವರು ಮಕ್ಕಳೊಂದಿಗೆ ನಮ್ಮ ವ್ಯವಹಾರ ಯಾವಾಗಲಿರೋದು ಮಕ್ಕಳೊಂದಿಗೆ ಇರುತ್ತೆ. ನಂತರ ವಕೀಲರಾದವ್ರಿಗಂತೂ ದಿನನಿತ್ಯ ಈ ಕೆಲಸ ಇದೆ. ಮಕ್ಕಳ ಬಗ್ಗೆ ಪ್ರತಿಯೊಂದು ದಾವೆಯಲ್ಲಿಯೂ ಸಹ ಮಕ್ಕಳು ಇದ್ದೇ ಇರ್ತಾರೆ ಮತ್ತು ಪ್ರತಿ ಪ್ರಕರಣದಲ್ಲಿಯೂ ಸಹ ಸಾಕ್ಷಿಯನ್ನು ನುಡಿಯುವಂಥವ್ರು ಮಕ್ಕಳಿರ್ತಾರೆ. ಅವರು ನುಡಿಯುವಂಥ ಸಾಕ್ಷಿಗಳು ಏನು ಅನ್ನೋದಾಗಲಿ ಇದನ್ನೆಲ್ಲದೂ ಅರ್ಥ ಆಗಬೇಕು ಅಂತಂದರೆ ಇಲ್ಲೊಂದು ಪೀಠಿಕೆ ಅಂತ ಮುಖ್ಯ ಮೂಲ ಇರುತ್ತೆ. ಆ ಮೂಲ ದ್ರವ್ಯವನ್ನು ಹೇಳ್ಕೊಡೋದಕ್ಕೆ ಈ ಇಬ್ಬರು ಬರ್ತಾ ಇದ್ದಾರೆ. ಇಲ್ಲೇನು ಬರ್ತಾ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ಒಂದು 15 ದಿವಸ ಕಷ್ಟಪಟ್ಟಿದ್ದೀವಿ. ಯಾಕೆ ಅಂತಂದರೆ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಇರ್ತಾರೆ ಅಂದರೂ ಸಹ ಅವ್ರ ಕಾರ್ಯವ್ಯಾಪ್ತಿ ರಾಷ್ಟ್ರವ್ಯಾಪಿ ಇದೆ. ಅವರು ಇವತ್ತು ಇಲ್ಲಿದ್ದಾರೆ ಅಂದರೆ ನಾಳೆ ಬೆಂಗಳೂರು ಇರ್ತಾರೆ, ನಾಳೆ ದೆಹಲಿ ಇರ್ತಾರೆ, ಇನ್ನೆಲ್ಲೆಲ್ಲೋ ಇರ್ತಾರೆ, ಹೈಕೋರ್ಟ್ನಲ್ಲಿ ಇರ್ತಾರೆ. ವಕೀಲರಿಗೂ ಮತ್ತು ನ್ಯಾಯಾಧೀಶರಿಗೆ ಮತ್ತು ಉಚ್ಚ ನ್ಯಾಯಾಲಯದಿಂದನೂ ಸಹ ಕರೆ ಅವರಿಗೆ. ಅಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾಗ ಅವರನ್ನು ಬಳಕೆ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ, ಬೇರೆ ಏನಿಲ್ಲ. ಕೆಲವನ್ನ ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಎಷ್ಟು ಅವರಿಂದ ಸಾಧ್ಯನೋ ಅವ್ರು ತಿಳ್ಕೊಂಡಂಥ ಜ್ಞಾನವನ್ನು ನಮಗೆ ಒಂದಿಷ್ಟು ಅವರು 100 ಹೇಳಿದರೆ ನಾವೊಂದು 25 ತಿಳ್ಕೊಂಡು ಸಹಿತ ನಮಗೆ ನಮ್ಮ ಜೀವನವನ್ನು ಸರಾಗವಾಗಿ ನಡೆಸ್ಕೋಬಹುದು ಅಂತ. ನಮ್ಮಲ್ಲಿ ಏನಾಗಿದೆ, ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇಂಥೆಲ್ಲ ಇದ್ರೂ ಸಹ ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಸಾಕಷ್ಟು ದೌರ್ಜನ್ಯಗಳಾಗ್ತಾ ಇದ್ದಾವೆ. ಅವು ಮೌಢ್ಯದಿಂದ ಆಗಿರ್ಬೋದು ಅಥವಾ ಅರಿವು ಇಲ್ಲದೆ ಇರೋದಕ್ಕೆ ಆಗಿರ್ಬೋದು. ಹೇಗೆ ನಿಮ್ಗೆ ಉದಾಹರಣೆಗೆ ಅಂತಂದರೆ, ಮೈಯಲ್ಲಿ ಹುಷಾರಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಮೈಯಲ್ಲಿ ಹುಷಾರಿಲ್ಲ ಅಂದರೆ ಏನು ಮಾಡ್ಬೇಕಪ್ಪ? ಆಸ್ಪತ್ರೆಗೆ ಹೋಗ್ಬೇಕು. ಅದನ್ನ ಬಿಟ್ಟರೆ ಯಾರ ಕಡೆನೋ ಹೋಗಿ ಒಂದು ಬರಿ ಹಾಕ್ಸ್ಕೊಂಬರಕ್ಕೆ ಹೋಗ್ತಿದ್ರೆ ಹೋಗ್ತಾರೋ ಇಲ್ಲೋ? ಏನೋ ಕಾಮನ ಆಯಿತು, ಇನ್ನೇನೋ ಆಯಿತು ಅಂತ ಬರಿ ಹಾಕ್ಸ್ಕೊಂಬರ್ತೀವಿ. ಬರಿ ಹಾಕ್ಸಿದ್ರೆ ಈ ಸೈಂಟಿಫಿಕ್ ಟೆಂಪರ್ ಅಂತಾರೆ. ಇದು ಸಂವಿಧಾನದಲ್ಲಿ 3 ತತ್ವ. ಪ್ರತಿಯೊಂದಕ್ಕೂ ಸಹ ನಿಮ್ಮ ಸೈಂಟಿಫಿಕ್ ಟೆಂಪರ್ ಇರಬೇಕು ಅಂತ. ಆ ಟೆಂಪರ್ನೆಸ್ಸನ್ನು ನಾವು ಕಳ್ಕೊಂಡಿದ್ವಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಏನಾಗ್ತಾ ಇದ್ದಾವೆ ಅಂತಂದರೆ ಏನು ಮಾಡ್ತಾ ಇದ್ದೀವಿ ಅಂತ ಅರಿವಿಲ್ಲ. ನೀವು ಅದರ ಕಡೆ ಗಮನ ಹರಿಸ್ಬೇಕಾಗಿದೆ. ಸಾಕಷ್ಟು ಮೌಢ್ಯತೆಯನ್ನು ತುಂಬಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ತಿಳುವಳಿಕೆ ಇಲ್ಲದೇ ಮಕ್ಕಳ ಮೇಲೆ ಹಲ್ಲೆ ಆಗ್ತದೆ. ಸಾಕಷ್ಟು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ ಮತ್ತು ಬಾಲ್ಯ ವಿವಾಹಗಳಾಗ್ತಾ ಇದ್ದಾವೆ. ನಮ್ಮಲ್ಲಿ ಭಾರಿ ರೀತಿಯಲ್ಲಿ ನಿಮ್ಮಲ್ಲಿ ರಿಸಲ್ಟ್ SSLC ರಿಸಲ್ಟ್ ಕೇಳಿದರೆ 30ನೇ ರ್ಯಾಂಕ್ ಬರ್ತೀವಿ. ಬಾಲ್ಯ ವಿವಾಹದಲ್ಲಿ ಅಂದರೆ 8ನೇ ರ್ಯಾಂಕ್ ಇದ್ದೀವಿ. ಅಂದರೆ ಎಷ್ಟು